ಸಹಿತ ಯಾವುದು ಹಿತವನ್ನು ಕೊಡುತ್ತದೆ, ಯಾವುದು ಹಿತವನ್ನು ಸಾಧಿಸುವಂತೆ ನಮಗೆ ಪ್ರೇರೇಪಿಸುತ್ತದೆ, ನಮಗೆ ಹಿತವನ್ನು ಯಾವುದು ನಿರ್ಮಿಸುತ್ತದೆ, ಅದು ಮಾತ್ರ ಸಾಹಿತ್ಯ. ಮೋಕ್ಷದ್ವಾರ ಕಪಾಟ ಪಾಠನ ಕರಿ ಮಾತಾನ್ನ ಪೂರ್ಣೇಶ್ವರಿ. ಅಮ್ಮ, ನೀನು ಜಾಗೃತಳಾಗದೆ ಹೋದ್ರೆ ಶಿವ ಏನ್ ಮಾಡ್ತಾನೆ? ಶವದಂತೆ ಸುಮ್ಮನೆ ಬಿದ್ದುಕೊಂಡಿರ್ತಾನೆ. ಮಲಗಿರುವ ಹಾವು ಚಲಿಸುವ ಹಾವಾಗಬೇಕು ಅಂದ್ರೆ ಅವನ ಒಳಗಡೆ ನಿರಂತರ ನೀನು ಜಾಗೃತವಾಗಬೇಕು. ಈ ಮಾನವ ಜಗತ್ತಿಗೇನೆ ಒಂದು ಸಣ್ಣ ಒಂದು ಸಾಫ್ಟ್ ಕಾರ್ನರ್ ಇದೆ. ಏನದು? ತಾಯಿ ಮತ್ತು ತಾಯಿಯ ವಿಷಯ ಬಂದ್ರೆ ಎಂತಹ ಕಲ್ಲು ಹೃದಯವೂ ಕೂಡ ಕರಗುತ್ತೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಉಚ್ಯತೆ ಋಗ್ವೇದ ಹೇಳುತ್ತದೆ. ಬ್ರಹ್ಮ ಅನ್ನೋದು ವೇದಾಂತದ ಭಾಷೆ, ಪರಮಾತ್ಮ ಅನ್ನುವಂಥದ್ದು ಯೋಗದ ಭಾಷೆ, ಭಗವಾನ್ ಅನ್ನುವಂಥದ್ದು ಪೌರಾಣಿಕ ಭಾಷೆ. ವಿಕಾಸದ ತುದಿಯೇ ಅನಂತವನ್ನು ಅನುಭವಿಸುವುದು, ಅನಂತ ಪ್ರಜ್ಞೆಯನ್ನು ಅನುಭವಿಸುವುದು, ಅನಂತ ಅಸ್ತಿತ್ವ, ಅನಂತ ಜ್ಞಾನ, ಅನಂತ ಆನಂದಗಳನ್ನು ಅನುಭವಿಸುವುದೇ ವಿಕಾಸದ ಕೊನೆಯ ಗುರಿ. ಸೌಂದರ್ಯ ಲಹರಿ ಇದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದೊಂದು ಆಧ್ಯಾತ್ಮಿಕ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು. ಬರೆದಿದ್ದೆಲ್ಲ ಸಾಹಿತ್ಯ ಅಲ್ಲ. ದಿನ ಬೆಳಗಾದರೆ ಎಷ್ಟೋ ಸಾಹಿತ್ಯಗಳು ಬರುತ್ತವೆ, ಸಾಯಂಕಾಲದ ವೇಳೆಗೆ ಕಣ್ಮರೆಯಾಗುತ್ತವೆ. ಇವುಗಳನ್ನು ಸಾಹಿತ್ಯ ಅಂತ ಕರೆಯೋಕ್ಕಾಗಲ್ಲ. ಬರಹ ಅಷ್ಟೆ. ಸಾಹಿತ್ಯಕ್ಕೆ ಕೆಲವು ಲಕ್ಷಣಗಳು ಇರಬೇಕು. ಸಾಹಿತ್ಯ ಅಂದ್ರೆ ಏನು? ಸಹಿತ ಸಾಹಿತ್ಯ. ಹೇಗೆ ರಹಿತ ಮತ್ತು ರಾಹಿತ್ಯ. ರಹಿತ ಅನ್ನುವಂಥದ್ದು ಗುಣವಾಚಕ ಅಡ್ಜೆಕ್ಟಿವ್, ರಾಹಿತ್ಯ ಅನ್ನುವಂಥದ್ದು ನಾಮವಾಚಕ. ಹಾಗೆ ಸಹಿತ ಯಾವುದು ಹಿತವನ್ನು ಕೊಡುತ್ತದೆ, ಯಾವುದು ಹಿತವನ್ನು ಸಾಧಿಸುವಂತೆ ನಮಗೆ ಪ್ರೇರೇಪಿಸುತ್ತದೆ, ನಮಗೆ ಹಿತವನ್ನು ಯಾವುದು ನಿರ್ಮಿಸುತ್ತದೆ, ಅದು ಮಾತ್ರ ಸಾಹಿತ್ಯ. ಶ್ರೀ ರಘುನಂದನ್ ರವರು ಅದರ ಬಗ್ಗೆ ಒಂದು ಪ್ರಸ್ತಾಪ ಮಾಡಿದರು. ರಾಮಾಯಣ ಮಹಾಭಾರತ. ನಿಜವಾದ ಸಾಹಿತ್ಯಕ್ಕೆ ಸಾವಿರೋದಿಲ್ಲ. ಸೌಂದರ್ಯ ಲಹರಿ ಬಗ್ಗೆ 36 ವ್ಯಾಖ್ಯಾನಗಳು ಬಂದಿವೆ. ಈ ಪ್ರಪಂಚದ ಯಾವುದೇ ಪುಸ್ತಕದ ಬಗ್ಗೆ ಇಷ್ಟೊಂದು ವ್ಯಾಖ್ಯಾನಗಳು ಬಂದಿದೆಯಾ ಅನ್ನುವಂಥದ್ದು ನನಗೆ ಒಂದು ಸಂದೇಹ ಇದೆ. ಯಾಕೆ 36 ವ್ಯಾಖ್ಯಾನಗಳು ಬಂದವು ಅಂತಂದ್ರೆ ಆ ಪುಟ್ಟ ಪುಸ್ತಕದಲ್ಲಿ ಅಷ್ಟು ಶ್ರೀಮಂತಿಕೆ ಇದೆ. ಅತ್ಯಂತ ಘನತರವಾದ ಉದ್ದೇಶ ಅದರ ಹಿಂದೆ ಇದೆ. ಆದ್ದರಿಂದ ಅದು ಸಾಹಿತ್ಯ. ಹಿತವನ್ನು ಉಂಟು ಮಾಡುವ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಆಳವಾಗಿದೆ ಮತ್ತು ನೇರವಾಗಿದೆ. ಸೌಂದರ್ಯ ಲಹರಿಯಿಂದ ನಮಗಾಗೋ ಪ್ರಯೋಜನ ಏನು ಅಂದರೆ ನಮ್ಮ ಮನಸ್ಸನ್ನು ಅದ್ಭುತವಾದ ಆ ನಿರ್ಗುಣ ನಿರಾಕಾರ ಬ್ರಹ್ಮನ ಕಡೆಗೆ ಆ ಪುಸ್ತಕ ಎಳೆಯುತ್ತೆ. ಇದರ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ನಿಮಗೆ ಭಾರತೀಯ ಆಧ್ಯಾತ್ಮಿಕತೆಯ ಹಿನ್ನೆಲೆ ಕೊಡಬೇಕಾಗುತ್ತೆ. ವೇದಗಳ ಪ್ರಕಾರ, ಉಪನಿಷತ್ತುಗಳ ಪ್ರಕಾರ ಪರಮಾತ್ಮ ವಸ್ತು ಯಾವುದರಿಂದ ಎಲ್ಲವೂ ಬಂದಿದೆಯೋ, ಈ ಪ್ರಪಂಚದ ಮೂಲ ವಸ್ತು ಯಾವುದಿದೆಯೋ, ಯಾವುದನ್ನು ಆಧುನಿಕ ವಿಜ್ಞಾನ ದಿ ಫಂಡಮೆಂಟಲ್ ಮೆಟೀರಿಯಲ್, ದಿ ಬಿಲ್ಡಿಂಗ್ ಮೆಟೀರಿಯಲ್ ಆಫ್ ದಿ ಯೂನಿವರ್ಸ್ ಅನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಕ್ವಾಂಟಮ್ ವಿಜ್ಞಾನ ಇತ್ಯಾದಿಗಳೆಲ್ಲ ಸಾಕಷ್ಟು ಸಂಶೋಧನೆಗಳಲ್ಲಿ ತೊಡಗಿದೆಯೋ, ಆ ಮೂಲ ವಸ್ತುವನ್ನು ವೇದಾಂತ ಕರೆಯೋದು ಬ್ರಹ್ಮ ಅಂತ. ವ್ಯಾಸ ಅದಕ್ಕೆ ಡೆಫಿನೇಷನ್ ಕೊಟ್ಟಿರೋದು ಜನ್ಮಾದ್ಯಸ್ಯ ಯತಃ. ತೈತ್ರಿ ಉಪನಿಷತ್ತು ತನ್ನದೇ ಆದ ಒಂದು ಇದೇ ರೀತಿಯಲ್ಲಿ ಒಂದು ಕೊಡುತ್ತೆ, ಒಂದು ಡೆಫಿನೇಷನ್ ಕೊಡುತ್ತೆ, ಒಂದು ವ್ಯಾಖ್ಯೆ ಕೊಡುತ್ತೆ. ಆದರೆ ಅದು ನಿರ್ಗುಣ ನಿರಾಕಾರ, ಅದಕ್ಕೆ ಗುಣವಿಲ್ಲ. ಗುಣಗಳಿಂದ ನೀವು ಅದನ್ನು ಸಂಕುಚಿತಪಡಿಸುವುದಕ್ಕಾಗುವುದಿಲ್ಲ. ಅದನ್ನು ಹೀಗಿದೆ ಅಂತ ಹೇಳಿದರೆ ಅದರ ವಿರುದ್ಧವಾದದ್ದು ಹಾಗಿಲ್ಲ ಅಂತ ಅರ್ಥ. ಅದು ಹೀಗಿದೆ, ಅದು ಬಿಳಿಯಾಗಿದೆ, ಅದ್ರ ಕಪ್ಪಾಗಿಲ್ಲ ಅಂತ ಅರ್ಥ. ಅದು ಮೃದುವಾಗಿದೆ, ಗಟ್ಟಿಯಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಅದನ್ನು ಏನು ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಹೀಗಾಗಿ ವೇದಾಂತ ಅನುಸರಿಸಿದ ಮಾರ್ಗ ಏನು ಅಂದ್ರೆ ಯಾವುದು ಅದು ಇಲ್ಲ, ಅದಲ್ಲ, ನೇತಿ ನಯಿತಿ, ಇದಲ್ಲ. ಏನಾದ್ರೂ ಹೇಳಿ, ಪರಬ್ರಹ್ಮ ವಸ್ತು ಯಾವುದಿದೆ ಅಂತ ನೀವೇನನ್ನಾದ್ರೂ ಹೇಳಿ, ವೇದಾಂತ ಹೇಳುತ್ತೆ ಅದಲ್ಲ, ಅದಲ್ಲ ಅನ್ನೋದ್ರ ಮೂಲಕ ಅದೇನು ಅಂತ ಹೇಳುವಂತಹ ವಿಚಾರವನ್ನ, ವಿಧಾನವನ್ನ ವೇದಾಂತ ಅನುಸರಿಸುತ್ತೆ. ನಿಜಕ್ಕೂ ಕೂಡ ಸತ್ಯ ಹಾಗೆಯೇ. ಪರಮಾತ್ಮ ಅಥವಾ ಪರಬ್ರಹ್ಮ ವಸ್ತು ವೇದಾಂತ ಕರೆಯೋದು ಪರಬ್ರಹ್ಮ ಅಂತ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಉಚ್ಯತೆ ಋಗ್ವೇದ ಹೇಳುತ್ತದೆ. ಬ್ರಹ್ಮ ಅನ್ನೋದು ವೇದಾಂತದ ಭಾಷೆ, ಪರಮಾತ್ಮ ಅನ್ನುವಂಥದ್ದು ಯೋಗದ ಭಾಷೆ, ಭಗವಾನ್ ಅನ್ನುವಂಥದ್ದು ಪೌರಾಣಿಕ ಭಾಷೆ, ಪುರಾಣಗಳು ಬಳಸುವ ಭಾಷೆ. ವಸ್ತು ಮಾತ್ರ ಒಂದೇ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಉಚ್ಯತೆ. ಸತ್ಯ, ಚರಮ ಸತ್ಯ, ಮಹಾಸತ್ಯ, ಮೂಲ ಸತ್ಯ ಅದು. ಇಲ್ಲಿ ಪ್ರಶ್ನೆ ಏನು ಬರುತ್ತೆ ಅಂದ್ರೆ ನಿರ್ಗುಣ ನಿರಾಕಾರ ಅಂತ ತಿಳ್ಕೊಂಡಿದ್ವಿ.
ಹೌದು, ಅದು ನಿರ್ಗುಣ, ಅದು ನಿರಾಕಾರ. ಆದರೆ ಅದನ್ನು ಅನುಭವಿಸೋದು ಹೇಗೆ, ಅದನ್ನು ಸಾಕ್ಷಾತ್ಕರಿಸಿಕೊಳ್ಳೋದು ಹೇಗೆ? ಅದನ್ನು ಸಾಕ್ಷಾತ್ಕರಿಸಿಕೊಳ್ಳುವವರೆಗೆ ಜೀವನದ ಗುರಿಯನ್ನು ನಾವು ಮುಟ್ಟಿದಂತೆ ಆಗುವುದಿಲ್ಲ, ಪೂರ್ತಿ ವಿಕಾಸವನ್ನು ಹೊಂದಿದಂತೆ ಆಗುವುದಿಲ್ಲ. ಪೂರ್ತಿ ವಿಕಾಸ ಹೊಂದುವವರೆಗೂ ಮತ್ತೆ ಮತ್ತೆ ಹುಟ್ಟಿ ಬರುವುದರಿಂದ ತಪ್ಪಿಸಿಕೊಳ್ಳೋದಕ್ಕಾಗುವುದಿಲ್ಲ. ವಿಕಾಸದ ತುದಿಯೇ ಅನಂತವನ್ನು ಅನುಭವಿಸುವುದು, ಅನಂತ ಪ್ರಜ್ಞೆಯನ್ನು ಅನುಭವಿಸುವುದು, ಅನಂತ ಅಸ್ತಿತ್ವ, ಅನಂತ ಜ್ಞಾನ, ಅನಂತ ಆನಂದಗಳನ್ನು ಅನುಭವಿಸುವುದೇ ವಿಕಾಸದ ಕೊನೆಯ ಗುರಿ. ಡಾರ್ವಿನ್ ಆದರೂ ಹೇಳಲಿ, ಪತಂಜಲಿ ಆದರೂ ಹೇಳಲಿ, ಯಾರಾದರೂ ಹೇಳಲಿ, ವಿಕಾಸದ ಕೊನೆಯ ಗುರಿ ಯಾವುದು ಅಂದರೆ ಯಾವುದರ ಆಚೆಗೆ ಇನ್ನೇನು ಇಲ್ವೋ ಅದನ್ನು ಪಡೆದುಕೊಳ್ಳುವುದು. ಅದನ್ನು ಪಡೆದುಕೊಳ್ಳುವವರೆಗೆ ಒಳಗಡೆ ಹಸಿವು, ಅತೃಪ್ತಿ ನಿಲ್ಲುವುದಿಲ್ಲ. ಶ್ವೇತಾಶ್ವತರ ಉಪನಿಷತ್ ಸ್ಪಷ್ಟವಾಗಿ ಇದನ್ನು ಘೋಷಿಸುತ್ತೆ. ಏನಂತ ಘೋಷಿಸುತ್ತೆ? ನಾಣ್ಯ ಪಂಥ ವಿದ್ಯತೆ ನಾಯ ತಮೇವ ವಿದಿತ್ವ ಅತಿಮೃತ್ಯುಮೇತಿ. ತಮೇವ ವಿದಿತ್ವ ಅತಿಮೃತ್ಯುಮೇತಿ. ಮೃತ್ಯುವನ್ನು ಗೆಲ್ಲುವುದು ಅಂದರೆ ಲಿಮಿಟೇಷನ್ಸ್ ಇಂದ ಪಾರಾಗುವುದು ಅಂತ. ಲಿಮಿಟೇಷನ್ಸ್ ಪಾರಾಗುವುದಕ್ಕೆ ತಮೇವ ವಿದಿತ್ವ ಅತಿಮೃತ್ಯುಮೇತಿ. ಕೇಳ್ರಿ, ಎಲ್ಲರೂ ಮತ್ತೆ ಮತ್ತೆ ಕೇಳ್ರಿ ಅಂತಲೇ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ. ಶೃಣ್ವಂತು ವಿಶ್ವೇ, ಎಲ್ಲರೂ ಕೇಳಿಸ್ಕೊಳ್ಳಿ. ಅಮೃತಸ್ಯ ಪುತ್ರಾಹ, ಬೇರೆ ಬೇರೆ ಲೋಕಗಳಲ್ಲಿರೋರು ನೀವು ಕೇಳಿಸ್ಕೊಳ್ಳಿ. ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಯಾವುದು ಪುರುಷ ಮಹಾಂತ ಆದಿತ್ಯವರ್ಣದವನು ಅವನನ್ನು ತಿಳಿಯದೆ ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯ ಪಂಥ ವಿದ್ಯತೆಯನಯ. ಬೇರೆ ಯಾವ ಮಾರ್ಗವೂ ಇಲ್ಲ. ಬೇಕಾದಷ್ಟು ಲಾಗ ಹೊಡೀರಿ, 1000 ರೀತಿಯಲ್ಲಿ ಹೋಗ್ರಿ, ಬೇರೆ ಯಾವುದೂ ಮಾರ್ಗ ಇಲ್ಲ. ಅವನನ್ನು ನಾವು ಅನುಭವಿಸಬೇಕು. ಆ ಅನಂತ ಪ್ರಜ್ಞೆಯನ್ನು ನಾವು ಅನುಭವಿಸಬೇಕು. ಹೇಗೆ ಅನುಭವಿಸೋದು? ಇದೆಲ್ಲ ಹೇಳಿದ್ದು ಸರಿ, ಅನುಭವಿಸೋದು ಹೇಗೆ? ಅದಕ್ಕಿರ್ತಕ್ಕಂಥ 4 ಮಾರ್ಗಗಳೇ 4 ಯೋಗಗಳು. ಅದರ ಕಡೆಗೆ ಮೊದಲು ಮನಸ್ಸು ಆಕರ್ಷಿತವಾಗಬೇಕು. ಅದನ್ನು ಪಡ್ಕೊಳ್ಬೇಕು, ಇದನ್ನು ಪಡ್ಕೊಳ್ಬೇಕು ಅಂತ ಮನಸ್ಸು ಆಕರ್ಷಿತವಾಗಬೇಕು. ಸುಮ್ಮನೆ ಆಕರ್ಷಿತವಾಗುತ್ತಾ? ಆಗೋದಿಲ್ಲ. ಸುಮ್ಮನೆ ಮನಸ್ಸು ಆಕರ್ಷಿತವಾಗುವುದಿಲ್ಲ. ಮನಸ್ಸು ಸಣ್ಣ ಪುಟ್ಟ ಜುಜುಬಿ ವಿಷಯಗಳ ಕಡೆಗೆ, ಇವತ್ತಿದ್ದು ನಾಳೆ ಸಾಯುವ ವಿಷಯಗಳ ಕಡೆಗೆ, ಇವತ್ತು ಸುಂದರವಾಗಿದ್ದು ನಾಳೆ ಅಸಹ್ಯವಾಗುವುದರ ಕಡೆಗೆ, ಇವತ್ತು ಒಳ್ಳೆಯದಿದ್ದು ನಾಳೆ ಕೆಟ್ಟದ್ದಾಗುವುದರ ಕಡೆಗೆ, ಈ ಕಡೆಗೇ ಮನಸ್ಸು ಆಕರ್ಷಿತವಾಗುತ್ತೆ ಹೊರತು ಅಷ್ಟು ಅದ್ಭುತವಾದೇನೋ ಒಂದು ಇದೆಯಲ್ಲ ಚರಮ ಸತ್ಯ, ಅದರ ಕಡೆಗೆ ಮನಸ್ಸು ಆಕರ್ಷಿತವಾಗುವುದಿಲ್ಲ. ಅದೇ ದುರಂತ, ದೊಡ್ಡ ದುರಂತ ಈ ಪ್ರಪಂಚದಲ್ಲಿ. ನಾವೆಲ್ಲರೂ ಅದರ ಕಡೆಗೆ ಆಕರ್ಷಿತವಾಗುವಂತೆ ಏನು ಮಾಡಬೇಕು? ಋಷಿ ಮುನಿಗಳು ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನ ಪಟ್ಟರು. ಆಚಾರ್ಯರು ಆ ದಿಕ್ಕಿನಲ್ಲೇ ಪ್ರಯತ್ನ ಪಟ್ಟರು. ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರು ಅಂದರೆ, ಅದಕ್ಕೆ ಇಂತಹ ಸೌಂದರ್ಯ ಇದೆ, ಎಷ್ಟು ಸುಂದರವಾಗಿದೆ ಗೊತ್ತಾ ಅದು, ಆ ಚರಮ ಸತ್ಯ ಎಷ್ಟು ಉಪನಿಷತ್ತುಗಳು ಅದರ ವರ್ಣನೆ ಕೊಡೋದಕ್ಕೆ ಹೊರಟು. ಅದ್ಭುತವಾದ ವರ್ಣನೆಗಳನ್ನು ಎಲ್ಲ ಉಪನಿಷತ್ತುಗಳು, ಅದರ ಜ್ಞಾನ ಎಷ್ಟು, ಅದು ಎಷ್ಟು ಪ್ರೀತಿ ಇದೆ ನಮ್ಮದ್ರ ಕಡೆಗೆ. ಆ ಮಹಾ ಅದ್ಭುತವಾದ ವಸ್ತು ಏನಿದೆ ನಮ್ಮ ಕಡೆಗೆ ಅದರ ಪ್ರೀತಿ ಎಷ್ಟು. ರಾಮಾನುಜಾಚಾರ್ಯರು ಹೇಳ್ತಾರೆ, ಅದಕ್ಕೆ ಅಸಂಖ್ಯಾತ ಗುಣಗಳಿದೆ. ಅದರಲ್ಲಿ ಎಲ್ಲದಕ್ಕಿಂತಲೂ ದೊಡ್ಡದು ನಮ್ಮ ಕಡೆಗೆ ಅದು ಇಟ್ಕೊಂಡಿರ್ತಕ್ಕಂಥ ಕರುಣೆ. ನಮ್ಮ ಕಡೆಗೆ ಅದು ಇಟ್ಕೊಂಡಿರ್ತಕ್ಕಂಥ ಕರುಣೆ ಅತ್ಯಂತ ಪ್ರಧಾನವಾದ್ದು. ನಿನ್ನನ್ನು ಕಂಡ್ರೆ ಅದಕ್ಕೆ ಬಹಳ ಪ್ರೀತಿ. ರಾಮಾನುಜರು ಒಂದು ಕಡೆ ಇದನ್ನು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಸಪರೀಯಗ ಚುಕ್ರಮ ಕಾರ್ಯಮೌರಣ ಈಶಾವಾಸ್ಯ ಉಪನಿಷತ್ 100 ರೀತಿಯಲ್ಲಿ, ಕಠೋಪನಿಷತ್ತು, ಎಲ್ಲ ಉಪನಿಷತ್ತುಗಳು ಅದರ ಅನಂತ ಅದ್ಭುತ. ಏನು ಅದ್ಭುತ ಅದು! ಆಶ್ಚರ್ಯವತ್, ಅಷ್ಟು ಅದ್ಭುತ, ಮಹಾದ್ಭುತ, ಅನಿರ್ವಚನೀಯ ರೂಪ. ಅದು ಹೇಗೆ ಅಂತ ಹೇಳಲಾರೆವು. ಇಷ್ಟು ಅದ್ಭುತವಾಗಿದೆ. ಆಕರ್ಷಿತರಾಗಿ ಅದರ ಕಡೆಗೆ, ಆದರೂ ನಾವು ಆಕರ್ಷಿತರಾಗಲ್ಲ. ಕೊನೆಗೆ ಆ ಅದ್ಭುತವಾದ ಆ ಮಹಾ ಚರಮ ಸತ್ಯವೇ ತಾನೇ ಒಂದು ಸ್ಟೆಪ್ ಕೆಳಗಡೆಗೆ ಇಳಿದು, ಒಂದು ಹಂತ ಕೆಳಗಡೆಗೆ ಇಳಿದು, ನೋಡಿ ನಾನು ಹೀಗಿದ್ದೇನೆ ಅಂತ ತೋರಿಸಬೇಕಾಯ್ತು. ಹಾಗೆ ಒಂದು ಹಂತ, ಒಂದು ಮೆಟ್ಟಿಲು ಕೆಳಗೆ ಇಳಿದಾಗ ಅದಕ್ಕೆ ನಾವು ಕರೆದ್ವಿ ಈಶ್ವರ. ಅದಕ್ಕೆ ನಾವು ಕರೆದ್ವಿ ಇದು ಈಶ್ವರ. ಆ ಈಶ್ವರನ 3 ಬೇರೆ ಬೇರೆ ಮುಖಗಳೇ ಇವತ್ತು ನಾವು ಕರೆಯುವ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಥವಾ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ವಿಷ್ಣು, ಶಿವ ಮತ್ತು ದೇವಿ. ವಿಷ್ಣು, ಶಿವ ಮತ್ತು ದೇವಿ ಆ ಈಶ್ವರನ 3 ಮುಖಗಳು. ಇದು ನಮಗೆ ಕನ್ಸೀವಬಲ್ ಹೌದು, ತಕ್ಕಮಟ್ಟಿಗೆ ಪರ್ಸೀವಬಲ್ಲು ಹೌದು. ವಿತ್ ಸಮ್ ಡಿಸಿಪ್ಲಿನ್, ವೆನ್ ಯು ಫಾಲೋ ಸಮ್ ಡಿಸಿಪ್ಲಿನ್ ರಿಗರಸ್ಲಿ, ಆವಾಗ ಇಟ್ ಬಿಕಮ್ಸ್ ಎ ಪರ್ಸೀವಬಲ್ ಎಂಟಿಟಿ ಆಲ್ಸೋ. ಅಲ್ಲಿಯವರೆಗೆ ಅವಾಂಗ್ಮನಸ ಗೋಚರಂ, ಆಮೇಲೆ ವಾಕ್ಮನಸ ಗೋಚರಂ. ಹೀಗಾಗಿ ಆ ಈಶ್ವರನ ಸೌಂದರ್ಯವನ್ನ ಹೇಳ್ತಾ, ಈಶ್ವರನೂ ಕೂಡ ಮತ್ತೆ ಮನುಷ್ಯ ರೂಪದಲ್ಲಿ ಬಂದು ಅವತಾರ ಪುರುಷನಾಗಿ ತನ್ನ ಅದ್ಭುತ ಮಹಿಮೆಯನ್ನು ತೋರಿಸಿ ನಾವು ಅವನ ಕಡೆಗೆ ಆಕರ್ಷಿತರಾಗುವಂತೆ ಮಾಡ್ತಾನೆ.
ಆ ಅವತಾರಗಳಲ್ಲೇ ರಾಮ ಅವತಾರ, ಕೃಷ್ಣ ಅವತಾರ ಇವೆಲ್ಲ ಕೂಡ ಬರುವಂತಹದ್ದು. ಇದು ಭಾರತೀಯ ಚಿಂತನೆಯಲ್ಲಿ ಭಗವನ್ ಅದರ ಒಂದು ಡೆಫಿನೇಷನ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಹಂತಗಳು. ಅದ್ಭುತವಾದ ಸೌಂದರ್ಯವನ್ನು ಹೊತ್ಕೊಂಡೇ ಬರ್ತಾನೆ. ದೇವಿ ಬರುವಾಗಲೂ ಹಾಗೇನೇ ಬರ್ತಾಳೆ. ಈ ಸೌಂದರ್ಯ ಲಹರಿಯಲ್ಲಿ ನಾವು ಕಾಣುವಂತಹದ್ದು ದೇವಿಯ ಸೌಂದರ್ಯ. ಸೋದರಿಯವರು ಹೇಳಿದರು, ಮೊದಲ 41 ಶ್ಲೋಕ ಅದು ಆನಂದ ಲಹರಿ, ಆಮೇಲೆ ಸೌಂದರ್ಯ ಲಹರಿ. ಲಕ್ಷ್ಮೀಧರ ಅನ್ನುವಂಥ ಅದ್ಭುತ ಸಾಧಕ. ಹಲವಾರು ಜನ ಇದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಹೇಳಿದೆ ನಾನು, 36 ವ್ಯಾಖ್ಯಾನಗಳಿದೆ. ಸುಪ್ರಸಿದ್ಧವಾದ್ದು ಲಕ್ಷ್ಮೀಧರನ ವ್ಯಾಖ್ಯಾನ. ಲಕ್ಷ್ಮೀಧರ ಅಂತ ದೇವಿಯನ್ನ ಆರಾಧಿಸಿ ಅವಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡವನು. ಆ ದೇವಿ ಎನ್ನುವಂತಹದ್ದು ಆ ಪರಬ್ರಹ್ಮವೇ. ಇದರ ವರ್ಣನೆಗಳೆಲ್ಲ ಬರುತ್ತೆ ನಮ್ಮ ಶಾಸ್ತ್ರಗಳಲ್ಲಿ. ಅಮ್ಮ ಪರಬ್ರಹ್ಮ ಓಂ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ನಾರಾಯಣ ಉಪನಿಷತ್ ಹೇಳುತ್ತೆ. ಒಂದು ಅಕ್ಷರದಲ್ಲಿ ಪರಬ್ರಹ್ಮನನ್ನ ಓಂ ಇತಿ ಏಕಾಕ್ಷರಂ ಬ್ರಹ್ಮ, ಒಂದು ಅಕ್ಷರದಲ್ಲಿ ಸೂಚಿಸಬೇಕು ಅಂದರೆ ಅದು ಓಂ. ಆ ಓಂನಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರಗಳು ಸ್ವಲ್ಪ ಬದಲಾವಣೆ ಹೊಂದಿ ಉಕಾರ ಮಕಾರ ಅಕಾರಗಳಾಗಿ ಓಂ ಆಗಿದ್ದುದು ಉಮಾ ಆಗುತ್ತದೆ. ಋಷಿ ಇದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾನೆ. ಆದ್ದರಿಂದ ಓಂ ಅನ್ನುವಂಥದ್ದು ಶ್ರೀರಾಮಕೃಷ್ಣರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮಲಗಿರುವ ಸರ್ಪ. ಪರಬ್ರಹ್ಮ ಅಂದರೆ ಮಲಗಿರುವ ಸರ್ಪ, ಉಮಾ ಅಂತಂದ್ರೆ ಓಡಾಡುವ ಸರ್ಪ. ಶಂಕರಾಚಾರ್ಯರು ಪರಮ ಅದ್ವೈತಿ, 100ಕ್ಕೆ 100 ವೇದಾಂತ ಕೇಸರಿ, ಸಿಂಹ ಗರ್ಜನೆ. ಅವರಿಗೆ ಅದಕ್ಕಿಂತಲೂ ಕೆಳಮಟ್ಟದ್ದು ಯಾವುದೂ ಹಿಡಿಸೋದಿಲ್ಲ. ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ಒಂದೊಂದು ವಾಕ್ಯವೂ ಇವತ್ತು ಆಧುನಿಕ ವಿಜ್ಞಾನ ಮುಂದೆ ಒಪ್ಪಿಕೊಂಡು ಅದರ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡಬೇಕಾದ ಅನಿವಾರ್ಯತೆಯನ್ನು ಹೊಂದಿರತಕ್ಕಂಥದ್ದು. ಎಡಿಂಗ್ಟನ್ ನೀವು ಕೇಳಿರಬಹುದು, ಬೆಂಗಳೂರಿನ ಜನ ನೀವೆಲ್ಲ. ಕೇಂಬ್ರಿಡ್ಜ್ನ ದೊಡ್ಡ ಆಸ್ಟ್ರೋಫಿಸಿಸ್ಟ್ ವಿಜ್ಞಾನಿ ಎಡಿಂಗ್ಟನ್. ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ಗೆ ಗೈಡ್ ಆಗಿದ್ದವರು. ಸಿ ವಿ ರಾಮನ್ ದೇವಿಯು ನೋಬಲ್ ಲಾರಿಟ್ ಪ್ರೊಫೆಸರ್ ಚಂದ್ರಶೇಖರ್ ಇದ್ರಲ್ಲ, ಇವರಿಗೆ ಕೇಂಬ್ರಿಡ್ಜಲ್ಲಿ ಗೈಡ್ ಆಗಿದ್ದವರು. ಆದರೆ BBC ಮೈಂಡ್ ಸೆಟ್ ಇದ್ದ ಹಾಗೆ, ಸ್ವಲ್ಪ ಜನರಲ್ ಬ್ರಿಟಿಷ್ ಮೈಂಡ್ ಸೆಟ್ ಇದ್ದ ಹಾಗೆ ಇವ್ರಿಗೂ ಒಂದು ರೀತಿಯ ಬಹಳ ಸಂಕುಚಿತವಾದ ಮೈಂಡ್ ಸೆಟ್. ಯಾವ ಥೀಸಿಸ್ ಪ್ರೊಫೆಸರ್ ಚಂದ್ರಶೇಖರ್ ತಮ್ಮ 25ನೇ ವಯಸ್ಸಿನಲ್ಲಿ ಬರೆದು ಇದನ್ನ ನೋಬೆಲ್ ಪ್ರೈಸ್ ಕಮಿಟಿಗೆ ರೆಕಮೆಂಡ್ ಕಳಿಸ್ಲಾ, ಅವರ ಅವಗಾಹನೆಗೆ ತರಲ ಅಂದರೆ ಮೊನ್ನೆ ಕಣ್ಣು ತೆರಿತಾ ಇದೀಯ ನಿನಗೆ ನೋಬೆಲ್ ಪ್ರೈಸ್ ಬೇಕು ಅಂತ ಅನ್ಕೊಳ್ತೀಯ, ಇನ್ನೂ ಚೆನ್ನಾಗಿ ಡೀಪಾಗಿ ಸ್ಟಡಿ ಮಾಡು ಅಂತ ಚಂದ್ರಶೇಖರ್ ಅವರ ಥೀಸಿಸನ್ನು ತಡೆದವರು ಎಡಿಂಗ್ಟನ್. ಸುಮಾರು 40 ವರ್ಷಗಳ ನಂತರ ಅದೇ ಥೀಸಿಸ್ನಲ್ಲಿ ಒಂದು ಕಾಮ ಒಂದು ಫುಲ್ ಸ್ಟಾಪು ಕೂಡ ಚೇಂಜ್ ಮಾಡದೆ ಆ ನೋಬೆಲ್ ಪ್ರೈಸ್ ಕೊಡೋ ಕಮಿಟಿಗೆ ಅದನ್ನು ಕಳಿಸಲಾಯಿತು. ಅವರಿಗೆ ನೋಬೆಲ್ ಪ್ರೈಸ್ ಸಿಕ್ತು. 40 ವರ್ಷಗಳ ಹಿಂದೆನೇ ಸಿಗ್ಬೋದಾಗಿತ್ತು. ಚಪ್ಪಾಳೆ ತಟ್ಟಬೇಕು, ಕಣ್ಣೀರು ಹಾಕಬೇಕು ಗೊತ್ತಾಗ್ತಾ ಇಲ್ಲ. ಈ ವೇಳೆಗೆ ಚಂದ್ರಶೇಖರ್ನ ಸ್ಟೂಡೆಂಟ್ಸ್ಗೆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು. ಚಂದ್ರಶೇಖರ್ಗೆ ಏನು ಅನಿಸ್ಬೇಡ. ಹೀಗೆ ನಡ್ಕೊಂಡಂಥವ್ನು ಎಡಿಂಗ್ಟನ್. ಅವರೆಲ್ಲ ಹಾಗೇನೆ. ಅವರಲ್ಲಿ ಗುರು ಅನ್ನುವ ಪದಕ್ಕೆ ವ್ಯಾಖ್ಯಾನಗಳು ಬೇರೆನೆ, ಭಾರತದಲ್ಲಿ ಇದ್ದ ಹಾಗಿರಲ್ಲ. ಆದರೆ ಈ ಎಡಿಂಗ್ಟನ್ ಒಂದು ಜೀವನದಲ್ಲಿ ಒಂದು ಒಳ್ಳೇದು ಮಾಡಿದೆ. BBC ಇಂಟರ್ವ್ಯೂನಲ್ಲಿ ಕೇಳಿದ್ರು, ಸರ್ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ನೇಚರ್ ಆಫ್ ದಿ ಫಂಡಮೆಂಟಲ್ ಮೆಟೀರಿಯಲ್ ಆಫ್ ವಿಚ್ ದಿ ಯೂನಿವರ್ಸ್ ಈಸ್ ಮೇಡ್. ಯಾರೋ BBC ಇಂಟರ್ವ್ಯೂರ್ ಕೇಳಿದ್ರು. ಅವಾಗ ಅವನು ಹೇಳ್ತಾನೆ, ಕಾನ್ಶಿಯಸ್ನೆಸ್ ಇಸ್ ದಿ ಫಂಡಮೆಂಟಲ್ ಮೆಟೀರಿಯಲ್. ಪ್ರಜ್ಞೆ ಎನ್ನುವಂತಹದ್ದೇ ಈ ಜಗತ್ತಿನ ಮೂಲಭೂತ ವಸ್ತು. ನಾವು ಅದನ್ನೇ ಬ್ರಹ್ಮ ಅಂತ ಕರೆದಿದ್ದು ನಾವು. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞೆಯೇ ಬ್ರಹ್ಮ. ಅಂಡ್ ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮನಿಂದ ಮಾಡಲ್ಪಟ್ಟಿದೆ. ಪ್ರಜ್ಞೆ ಎನ್ನುವಂತಹದ್ದೇ ಬ್ರಹ್ಮ. ಈ ರೀತಿಯಲ್ಲಿ ಒಂದೊಂದು ಮಾಡರ್ನ್ ಫಿಸಿಕ್ಸ್ ಅನ್ನುವಂತಹದ್ದು ಉಪನಿಷತ್ತು ವಾಕ್ಯಗಳಿಂದಲೇ ಬೆಳಕನ್ನು ಪಡ್ಕೊಳ್ಬೇಕಾದ ಅನಿವಾರ್ಯತೆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದನ್ನೆಲ್ಲ ಆ ಉಪನಿಷತ್ತುಗಳಲ್ಲಿರುವ ಈ ಪರ್ಲ್ಸ್ ಆಫ್ ವಿಸ್ಡಮ್ ಇದನ್ನೆಲ್ಲ ಹೆಕ್ಕಿ ಶಂಕರಾಚಾರ್ಯರು ಸತ್ಯದ ಹಾಗೇನೇ ಜಗತ್ತಿಗೆ ಕೊಡುವುದರಲ್ಲಿ ಮಗ್ನರಾದವರು. ಆದರೂ ಕೂಡ ಅವ್ರಿಗೂ ಗೊತ್ತಿತ್ತು, ಜನಸಾಮಾನ್ಯರು ಇದನ್ನ ಎಂಜಾಯ್ ಮಾಡಲಾರರು, ಅಪ್ರಿಷಿಯೇಟ್ ಮಾಡಲಾರರು. ಸಾಮಾನ್ಯ ಜನರು ಇದನ್ನು ಅರ್ಥೈಸಲಾರರು, ಇದನ್ನು ನೋಡಿ ಆನಂದ ಪಡಲಾರರು. ಆದ್ದರಿಂದ ಏನು ಮಾಡಬೇಕು, 1-2 ಹಂತ ಕೆಳಕ್ಕೆ ಬರಬೇಕು. ಆ ಹಂತ ಕೆಳಕ್ಕೆ ಬಂದಾಗ ಭಕ್ತಿಶಾಸ್ತ್ರ ಹುಟ್ಟುಕೊಳ್ಳುತ್ತೆ. ಆದ್ದರಿಂದ ಈಗ ಶಂಕರಾಚಾರ್ಯರು ರಾಜಾಜಿ ಭಜಗೋವಿಂದಂ ಬಗ್ಗೆ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ವ್ಯಾಖ್ಯಾನ ಕೊಡ್ತಾ, ಶಂಕರಾಚಾರ್ಯರ ಭಜಗೋವಿಂದ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಇದನ್ನು ಬಹಳ ಚೆನ್ನಾಗಿ ಇದಕ್ಕೆ ಪ್ರಸ್ತಾಪ ಮಾಡ್ತಾರೆ. ಉನ್ನತ ಶಿಖರದಲ್ಲಿ ಮೆರಿತಾ ಇದ್ದಂಥ ಆಚಾರ್ಯರು, ವಿಹರಿಸ್ತಾ ಇದ್ದಂಥ ಆಚಾರ್ಯರು ಜನಸಾಮಾನ್ಯರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಕೊನೆಗೆ ತಮ್ಮ ಜೀವನದ ಕೊನೆಯ ವರ್ಷಗಳಲ್ಲಿ ಕೆಳಗಿಳಿದು ಭಕ್ತಿಶಾಸ್ತ್ರಗಳನ್ನು ರಚಿಸಿದರು. ಹಾಗೆ ಹುಟ್ಕೊಂಡಿದ್ದು ಭಜಗೋವಿಂದಂ ಅಂತ ರಾಜಾಜಿಯವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ.
ಹಾಗೇನೆ ಸೌಂದರ್ಯದ ಹರಿ ಕೂಡ ಹುಟ್ಕೊಂಡಿತ್ತು. ಯಾವಾಗ ಭಕ್ತಿ ಜಾಗೃತವಾಯಿತು ಅವರ ಹೃದಯದಲ್ಲಿ ಅದ್ಭುತವಾದಂತಹ ಭಾವನೆಗಳ ಉಕ್ಕಿ ಹರಿದವು. ಭಾವನೆಗಳು ಸಮುದ್ರವೇ, ಭಾವಸಾಗರವೇ ಉಕ್ಕಿ ಹರಿಯಿತು ಅವರ ಹೃದಯದಿಂದ. ಯಾವ ಮಟ್ಟಕ್ಕೆ ದೇವಿಯನ್ನ, ಶಿವನನ್ನ, ವಿಷ್ಣುವನ್ನ, ಮೂರೂ ಭಾರತದ ಪ್ರಧಾನ ದೇವತೆಗಳನ್ನ, ಮೂರೂ ಜನರನ್ನು ಯಾವ ರೀತಿ ಸ್ತುತಿಸ್ತಾರೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ದೇವಿಯನ್ನು ಸ್ತುತಿಸೋದಕ್ಕೆ ಹೋಗುವಾಗ ಅವರ ಮಾತೃಭಕ್ತಿ ಪರಾಕಾಷ್ಠೆಗೆ ಹೋಗುತ್ತೆ. ಅನ್ನಪೂರ್ಣೆ ಮುಂದೆ ನಿಂತ್ಕೊಂಡು ಕಾಶಿಯಲ್ಲಿ ಹೇಳ್ತಾನೆ, ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ನಭವತಿ. ಅಮ್ಮ, ನಾನು ಎಷ್ಟೇ ತಪ್ಪುಗಳು ಮಾಡಿರಬಹುದು, ಅದರ ನೆನಪಿಟ್ಕೋ, ಜಗತ್ತಿನಲ್ಲಿ ಕೆಟ್ಟ ಮಗ ಇರ್ತಾನೆ, ಕೆಟ್ಟ ತಾಯಿ ಇರೋದಿಲ್ಲ. ಕುಪುತ್ರೋ ಜಾಯೇತ ಕ್ವಚದಪಿ ಕುಮಾತ ನಭವತಿ. ಮೋಕ್ಷದ್ವಾರ ಕಪಾಟ ಪಾಠನ ಕರಿ ಮಾತಾ ಅನ್ನಪೂರ್ಣೇಶ್ವರಿ. ಅಮ್ಮ, ನೀನು ಜಾಗೃತಳಾಗದೆ ಹೋದರೆ ಶಿವ ಏನ್ ಮಾಡ್ತಾನೆ? ಶವದಂತೆ ಸುಮ್ಮನೆ ಬಿದ್ದುಕೊಂಡಿರ್ತಾನೆ. ಮಲಗಿರುವ ಹಾವು ಚಲಿಸುವ ಹಾವಾಗಬೇಕು ಅಂದ್ರೆ ಅವನ ಒಳಗಡೆ ನಿರಂತರ ನೀನು ಜಾಗೃತವಾಗಬೇಕು. ಈ ಮಾನವ ಜಗತ್ತಿಗೇನೆ ಒಂದು ಸಣ್ಣ ಒಂದು ಸಾಫ್ಟ್ ಕಾರ್ನರ್ ಇದೆ. ಏನದು? ತಾಯಿ ಮತ್ತು ತಾಯಿಯ ವಿಷಯ ಬಂದ್ರೆ ಎಂತಹ ಕಲ್ಲು ಹೃದಯವೂ ಕೂಡ ಕರಗುತ್ತೆ. ರಾಮಕೃಷ್ಣರು ಕೂಡ ಹೇಳ್ತಾ ಇದ್ರು, ಪರಮಾತ್ಮನನ್ನ ತಂದೆ ಅಂತ ಭಾವಿಸುವುದಕ್ಕಿಂತ ತಾಯಿ ಅಂತ ಭಾವಿಸಿದರೆ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡುವಂಥ ಜನರೇ ನೆನಪಿಟ್ಕೊಳ್ಳಿ, ವೇಗವಾಗಿ ನೀವು ಸಾಗ್ತೀರಿ, ಮುಂದೆ ವೇಗವಾಗಿ ಸಾಗ್ತೀರಿ. ಹೀಗಾಗಿ ಭಕ್ತಿ ಯೋಗದಲ್ಲಿ ಹಲವಾರು ಭಾವಗಳು ಹುಟ್ಟುಕೊಂಡು, ಮಾತೃಭಾವ ಪ್ರಧಾನವಾದ್ದು ಮತ್ತು ದೇವಿಯನ್ನು ಕುರಿತು ದೊಡ್ಡದೊಂದು ಮೂವ್ಮೆಂಟೇ ಹುಟ್ಕೊಳ್ತು. ಅದನ್ನೇ ನಾವು ಕರಿತೀವಿ ಒಂದು ರೀತಿಯಲ್ಲಿ ಶಾಕ್ತರು ಅನ್ನುವಂತಹ ಒಂದು ದೊಡ್ಡ ಪಂಗಡವೇ. ವಿಶೇಷವಾಗಿ ಭಾರತದ ಪೂರ್ವ ಭಾಗದಲ್ಲಿ ಕಾಮಾಖ್ಯ, ಕಲ್ಕತ್ತಾ ಇವೆಲ್ಲ ಆ ಶಾಕ್ತ ಭಾವನೆಗಳನ್ನು ವಿಶೇಷವಾಗಿ ಬೆಳೆಸಿರ್ತಕ್ಕಂಥದ್ದು. ಇವತ್ತು ನೀವು ಕಲ್ಕತ್ತಾ ಅಂತ ಏನು ಕರಿತೀರಿ, ಅದರ ನಿಜವಾದ ಹೆಸರು ಕಾಳಿಘಟ್ಟ. ಆ ಇಡೀ ಕಲ್ಕತ್ತೆ ಇಂಡಿಯಾ, ಪೂರ್ವ ಭಾರತದ ಜನ ಈ ಜಗನ್ಮಾತೆಯನ್ನು ತಮ್ಮ ಮನೆಯ ಮಗಳಂತೆ ನೋಡ್ತಾರೆ, ಮನೆಯ ಮಗಳು. ಆದ್ದರಿಂದಲೇ ನವರಾತ್ರಿಯನ್ನು ಅಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲ ಮಾಡ್ತಾರೆ. ಇದಕ್ಕೆ ಅತ್ಯಂತ ಸಹಾಯಕವಾಗುವಂಥ ಒಂದು ಪುಸ್ತಕ ಈ ಸೌಂದರ್ಯ ಲಹರಿ ಅನ್ನುವಂಥದ್ದು. ಇದನ್ನು ಪಠಿಸ್ತಾರೆ, ಆರಾಧನೆ ಮಾಡ್ತಾರೆ, ಇದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಲಲಿತಾ ಸಹಸ್ರನಾಮದ ಇನ್ನೊಂದು ರೂಪ ಇದು ಅನ್ನುವ ರೀತಿಯಲ್ಲಿ ದೇವಿಯ ಸೌಂದರ್ಯವನ್ನು ಇನ್ನೆಲ್ಲದ ರೀತಿಯಲ್ಲಿ ಶಂಕರಾಚಾರ್ಯರು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತಂದರೆ, ಅವರಿಗೆ ತೃಪ್ತಿಯೇ, ಎಷ್ಟು ವರ್ಣನೆ ಮಾಡಿದ್ರು ಕೂಡ ತೃಪ್ತಿ ಆಗೋದು ಬೇಕಾಗುತ್ತೆ ಭಕ್ತನಿಗೆ. ಮತ್ತು ಪರಮಾತ್ಮ ಹಾಗಿದ್ದಾನೆ ಕೂಡ, ಭಗವಂತ ಹಾಗಿದ್ದಾನೆ. ಯಾವ ಜ್ಞಾನಿಯನ್ನು ಮೋಹಗೊಳಿಸುವ ರೀತಿಯಲ್ಲಿ ಅವನ ಸೌಂದರ್ಯ ಇದೆ. ಈ ಸಂದರ್ಭದಲ್ಲಿ ಒಂದು ಮಾತು ಪ್ರಸ್ತುತ. ಕಂಬರು ಅಂತ ತಮಿಳಿನಲ್ಲಿ ಒಬ್ಬರು ಕವಿಗಳು ಬರ್ತಾರೆ, ರಾಮಾಯಣ ಬರ್ತಾರೆ, ಕಂಬರಾಮಾಯಣ ಅಂತಿದೆ. ಆ ಕಂಬರಾಮಾಯಣದಲ್ಲಿ ಅವರು ಒಂದು ಪ್ರಶ್ನೆಯನ್ನು ಎತ್ತುತ್ತಾರೆ, ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಏನು ಪ್ರಶ್ನೆ ಅಂತಂದ್ರೆ, ವಸಿಷ್ಠರಂತಹ ಮಹಾಜ್ಞಾನಿಗಳೇ ಪಟ್ಟಾಭಿಷೇಕಕ್ಕೆ ಮುಹೂರ್ತವನ್ನು ನಿಶ್ಚಯಿಸಿದ್ರಲ್ಲ, ರಾಮನ ಪಟ್ಟಾಭಿಷೇಕಕ್ಕೆ. ಯಾಕೆ ಪಟ್ಟಾಭಿಷೇಕ ತಪ್ಪು ಹೋಯಿತು? ಮುಹೂರ್ತ ನಿಶ್ಚಯಿಸಿದವರೇನು ಸಾಮಾನ್ಯ ಜ್ಯೋತಿಷಗಳಲ್ಲ, ವಸಿಷ್ಠರಂತಹ ತ್ರಿಕಾಲ ಜ್ಞಾನಿಗಳು. ಆದರೂ ಪಟ್ಟಾಭಿಷೇಕ ಯಾಕೆ ತಪ್ಪು ಹೋಯಿತು? ಈ ಪ್ರಶ್ನೆ ಹಾಕಿ ಕಂಬರೇ ಉತ್ತರ ಕೊಡ್ತಾರೆ. ಯಾಕೆ ಅಂದ್ರೆ ಕಾರಣ ಇಷ್ಟೇ, ಪಟ್ಟಾಭಿಷೇಕದ ಸಂದರ್ಭದಲ್ಲಿ ರಾಮನಿಗೆ ಕಂಕಣ ಕಟ್ಟಬೇಕಾಯ್ತು. ದರ್ಭೆಯಲ್ಲಿ ಕಂಕಣ ಮಾಡಿ ಬೆರಳು ಕಟ್ತಾರೆ, ದೀಕ್ಷೆ ಅದು ಪಟ್ಟಾಭಿಷೇಕದ ದೀಕ್ಷೆ. ಆ ಸಂದರ್ಭದಲ್ಲಿ ರಾಮನನ್ನು ವಸಿಷ್ಠರು ಕರೆದ್ರು, ಇಲ್ಲಿ ಬಾ, ನೀನು ಕೈ ಕೊಡು. ಸರಿ, ರಾಮ ಗಂಭೀರವಾಗಿ ನಡ್ಕೊಂಡು ಹೋಗಿ ಅವನ ಕೈಯನ್ನು ಕೊಟ್ಟ. ಬೆರಳಿಗೆ ಕಂಕಣ ಕಟ್ಟಬೇಕು. ವಸಿಷ್ಠರು ತಮ್ಮ ಕೈಯಲ್ಲಿ ರಾಮನ ಕೈಯನ್ನು ಇಟ್ಕೊಂಡು ನೋಡಿದ್ರು ಒಂದೊಂದು ಬೆರಳು ಎಷ್ಟು ಸುಂದರವಾಗಿದೆ, ಈ ಅಂಗೈ ಹಸ್ತ ಎಷ್ಟೊಂದು ಸುಂದರವಾಗಿದೆ, ಈ ಕಡೆ ಈ ರಿಸ್ಟ್ ಭಾಗ ಇದೆಷ್ಟು ಚೆನ್ನಾಗಿದೆ, ಮೊಣಕೈ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಒಂದೊಂದು ನೋಡ್ತಾ ಕೌಸಲ್ಯ ಈ ಕೈಯನ್ನು ಎಷ್ಟು ಸಲ ಹಿಡ್ಕೊಂಡಿರಬಹುದು, ಲಕ್ಷ್ಮಣ ಯಾವಾಗಲೂ ಹಿಡ್ಕೊಂಡೇ ಇರ್ತಾನೆ, ಸೀತೆ ಹಿಡ್ಕೊಂಡೇ ಇರ್ತಾಳೆ. ಆ ಕೈ ನೋಡ್ತಾ ಎಷ್ಟರ ಮಟ್ಟಿಗೆ ಮೈ ಮರೆತರು ಅಂದ್ರೆ, ಯಾವ ಮುಹೂರ್ತದಲ್ಲಿ ಕಂಕಣ ಕಟ್ಟಬೇಕಾಯಿತು ಆ ಕ್ಷಣ ಹೊರಟೇ ಹೋಯ್ತು, ಮೈ ಮರೆತು ಬಿಟ್ರು. ಆಮೇಲೆ ಮೈ ತಿಳಿದು ಕಟ್ತಾರೆ, ಅದು ಕೆಟ್ಟ ಮುಹೂರ್ತ. ಮೈ ತಿಳಿದು ಕಟ್ಟಿದ ಮೇಲೆ ಅದು ಕೆಟ್ಟ ಮುಹೂರ್ತ, ಪಟ್ಟಾಭಿಷೇಕ ತಪ್ಪು ಹೋಯ್ತು. ಅವರೇ ಹೇಳ್ತಾರೆ, ತೋಳೇ ಕಂಡಾರ್, ತೋಳು ನೋಡ್ತಾ ಇದ್ರು, ನೋಡ್ತಾನೇ ಇದ್ಬಿಟ್ಟು. ಇದು ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಇಟ್ಟೆ. ಪರಮಾತ್ಮನ ಸೌಂದರ್ಯ, ಅವನ ರೂಪ ಎಲ್ಲ ಸಾವಿರ ಇದೆ, ಅವನ ಗುಣವಿಶೇಷಗಳು ಸಾವಿರ ಇದೆ. ಅದನ್ನು ವರ್ಣಿಸುವುದಕ್ಕೆ ಆದಿಶೇಷನಿಂದಲೂ ಸಾಧ್ಯವಾಗುವುದಿಲ್ಲ, ಅಷ್ಟು ಇದೆ. ಅದರಲ್ಲಿ ಸೌಂದರ್ಯವೂ ಒಂದಿದೆ. ಯಾಕೆ ಅಂದ್ರೆ ಸಾಮಾನ್ಯ ಜನರು ಆಕರ್ಷಿತರಾಗುವುದೇ ಸೌಂದರ್ಯಕ್ಕೆ.
ಬೇರೆ ಗುಣಗಳೆಲ್ಲ ನಮಗೆ ಆ ಗುಣಗಳಿಗೆ ನಾವು ಆಕರ್ಷಿತರಾಗಬೇಕು ಅಂದರೆ ಒಂದಷ್ಟು ಪ್ರಬುದ್ಧತೆ ಬೇಕು ಒಳಗಡೆ. ಆದರೆ ಯಾವುದೇ ಸಾಮಾನ್ಯ ಮನುಷ್ಯ ಸೌಂದರ್ಯಕ್ಕೆ ನಿಜಕ್ಕೂ ಕೂಡ ಆಕರ್ಷಿತನಾಗ್ತಾನೆ. ಇದನ್ನೂ ಕೂಡ ಸಾಕಷ್ಟು ಹೊತ್ತು ತಂದು ಪರಮಾತ್ಮ ಯಾವುದಾದರೂ ಒಂದು ರೀತಿಯಲ್ಲಿ ತನ್ನ ಕಡೆಗೆ ಈ ಜನಸಾಮಾನ್ಯರನ್ನು ಆಕರ್ಷಿಸಿ ತನ್ಮೂಲಕ ಭಕ್ತಿ ಉಂಟಾಗುವಂತೆ ಮಾಡಿ, ಭಾವ ಉಂಟಾಗುವಂತೆ ಮಾಡಿ, ಅವರ ಜೀವನದ ಸಾರ್ಥಕತೆಯನ್ನ ಅವರು ಪಡೆದುಕೊಳ್ಳೋದಕ್ಕೆ, ಸಾಧಿಸಿಕೊಳ್ಳೋದಕ್ಕೆ ಇವನೇ ಸಹಾಯ ಮಾಡೋದಕ್ಕೋಸ್ಕರ ಈ ರೀತಿ ಸೌಂದರ್ಯ ರಾಶಿಯಾಗಿ ಬರ್ತಾನೆ. ದೇವಿಯ ಸೌಂದರ್ಯವನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಇಲ್ಲಿ ಇಟ್ಟಿದ್ದಾರೆ. ಅದರಿಂದ ನಮ್ಮ ಮನಸ್ಸುಗಳು ಆಕರ್ಷಿತವಾಗಿ ಅದು ಧ್ಯಾನಸ್ಥವಾಗಬೇಕು, ಅದರಲ್ಲಿ ಭಾವಿಸಿಕೊಂಡು ಧ್ಯಾನಸ್ಥವಾಗಬೇಕು. ಹಾಗೆ ಧ್ಯಾನಸ್ಥವಾದಾಗ ನಮ್ಮೆಲ್ಲರ ಜನ್ಮ ಸಾರ್ಥಕವಾಗುತ್ತದೆ. ತನ್ಮೂಲಕ ಯಾಕೆಂದರೆ ಕೀಟಕೋ ಭ್ರಮರಧ್ಯಾಯನ್ ಭ್ರಮರತ್ವಾಯ ಕಲ್ಪತೆ. ಕೀಟವೊಂದು ಭ್ರಮರದ ಬಗ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಸ್ವಯಂ ತಾನೇ ಭ್ರಮರ ಆಗಿಬಿಡುತ್ತೆ. ಹಾಗೆ ಸಾಧಕನಾದವನು ಧ್ಯಾನ ಮಾಡ್ತಾ ಮಾಡ್ತಾ ಸಾಧ್ಯ ವಸ್ತುವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಧ್ಯೇಯ ವಸ್ತುವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಅವನೇ ಸ್ವಯಂ ಧ್ಯೇಯ ವಸ್ತು ಆಗಿಬಿಡ್ತಾನೆ. ಹೀಗೆ ಮನುಷ್ಯ ಯೋಗಿಯಾಗ್ತಾನೆ, ಯೋಗದಲ್ಲಿ ಗುರಿಯನ್ನು ಮುಟ್ತಾನೆ. ಆ ಕಾರಣಕ್ಕಾಗಿ ಸೌಂದರ್ಯ ಲಹರಿ ನಿರ್ಮಾಣವಾಗಿದೆ. ಇದರ ಆರಾಧನೆಯಲ್ಲಿ ತೊಡಗೋಣ. ಅದರ ಚಿಂತನೆ, ಅದರ ಮನನ, ಅದರ ಅಧ್ಯಯನ ಇದನ್ನೆಲ್ಲ ಮಾಡಿ ನಮ್ಮ ಜೀವನಗಳನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳಿ